ಲಕ್ಕುಂಡಿಯಲ್ಲಿ ಉತ್ಖನನ ಸಂದರ್ಭದಲ್ಲಿ ಪುರಾತನ ವಸ್ತು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಇದೀಗ ಎರಡನೇ ದಿನದ ಉತ್ಖನನ ಕಾರ್ಯದ ವೇಳೆ ವಸ್ತು ಪತ್ತೆ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಪುರಾತನ ವಸ್ತು ಪತ್ತೆ. ಎರಡನೇ ದಿನದ ಉತ್ಖನನ ಕಾರ್ಯ ಆಗ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ವಸ್ತು ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇತ್ತು. ಇದೀಗ 10 ಮೀಟರ್ ಉದ್ದ 10 ಮೀಟರ್ ಅಗಲ ಉತ್ಖನನ ಕಾರ್ಯವನ್ನ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ವಸ್ತು ಪತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇತ್ತು. ಎರಡನೇ ದಿನದ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ವಸ್ತು ಪತ್ತೆಯಾಗಿರುವಂತದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಆಗ್ತಾ ಇರುವಂತಹ ಉತ್ಖನನ ಕಾರ್ಯ ಇದು. ಲಕ್ಕುಂಡಿಯಲ್ಲಿ 10 ಮೀಟರ್ ಉದ್ದ 10 ಮೀಟರ್ ಅಗಲ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇರುವಂತದ್ದು. ಲಕ್ಕುಂಡಿ ಉತ್ಖನನ ಪ್ರದೇಶವನ್ನ ಸಂಪೂರ್ಣವಾಗಿ ಈಗಾಗಲೇ ಲಾಕ್ ಮಾಡಲಾಗಿದೆ. ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ. ಸಿಸಿ ಕ್ಯಾಮೆರಾದ ಕಣ್ಗಾವಲಿನಲ್ಲಿ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. 10 ಮೀಟರ್ ಅಗಲ 10 ಮೀಟರ್ ಉದ್ದ ಈಗಾಗಲೇ ಉತ್ಖನನ ಕಾರ್ಯವನ್ನ ಮಾಡಲಾಗಿದೆ. ಲಕ್ಕುಂಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಸಿಕ್ಕಿದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಡಳಿತವು ಉತ್ಖನನ ನಡೀತಾ ಇರುವಂತಹ ಪ್ರದೇಶವನ್ನ ಈಗಾಗಲೇ ನಿರ್ಬಂಧಿತ ವಲಯ ಅಂತ ಕೂಡ ಘೋಷಣೆಯನ್ನ ಮಾಡಿದೆ. ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಉತ್ಖನನ ಸ್ಥಳದಲ್ಲಿ ಸಾರ್ವಜನಿಕರ ಪ್ರವೇಶ ಜೊತೆಯಲ್ಲಿ ಫೋಟೋ ತೆಗೆಯೋದಾಗಿರ್ಬೋದು, ವಿಡಿಯೋ ಚಿತ್ರೀಕರಣ ಮಾಡೋದಾಗಿರ್ಬೋದು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕುರಿತಾಗಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಐತಿಹಾಸಿಕ ನಿಧಿಯನ್ನ ರಕ್ಷಿಸುವುದಕ್ಕೆ ಈ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕೂಡ ಆದೇಶವನ್ನ ಹೊರಡಿಸಿದ್ರು. ಇದೀಗ 10 ಮೀಟರ್ ಉದ್ದ 10 ಮೀಟರ್ ಅಗಲ ಉತ್ಖನನ ಕಾರ್ಯವನ್ನ ಕೂಡ ಮಾಡಲಾಗಿದೆ. ಈಗ ತಡಿ ಲಕ್ಕುಂಡಿ ಆಗದೆ ನಿನ್ನ ಇದೊಂದ್ ಸ್ವಲ್ಪ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇದೀಗ 10 ಮೀಟರ್ ಉದ್ದ 10 ಮೀಟರ್ ಅಗಲದಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಉತ್ಖನನ ಸ್ಥಳವನ್ನ ಸಂಪೂರ್ಣವಾಗಿ ನಿರ್ಬಂಧ ಕೂಡ ಮಾಡಲಾಗಿದೆ. ಕಾರ್ಮಿಕರು ಉತ್ಖನನ ಕಾರ್ಯವನ್ನ ಕೂಡ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ. ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ಲಕ್ಕುಂಡಿಯಲ್ಲಿ ಒಂದು ಕುಟುಂಬಕ್ಕೆ ಇತ್ತೀಚೆಗಷ್ಟೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿರುವಂತಹ ಕೋಟೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಉತ್ಖನನ ಸ್ಥಳವನ್ನ ನಿರ್ಬಂಧ ಮಾಡಲಾಗಿದೆ. ಈ ಸಂಬಂಧ ಗದಗ ಜಿಲ್ಲಾಧಿಕಾರಿ ಹಾಗೂ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸಿಎನ್ ಶ್ರೀಧರ್ ಕೂಡ ಆದೇಶವನ್ನ ಹೊರಡಿಸಿದ್ರು. ಕಾರ್ಮಿಕರಿಂದ ಇದೀಗ ಉತ್ಖನನ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಎರಡನೇ ದಿನದ ಉತ್ಖನನ ಕಾರ್ಯ ಇದು. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಕೂಡ ಒಪ್ಪಿಸಿದ್ರು. ಆ ಒಂದು ಕುಟುಂಬ ಮನಸ್ಸನ್ನ ಬದಲಿಸಿ ಚಿನ್ನ ತಮಗೆ ಸೇರ್ಬೇಕೆಂದು ಬೇಡಿಕೆಯನ್ನ ಕೂಡ ಇಟ್ಟಿತ್ತು. ಆದ್ರೆ ಇದೀಗ ಅಲ್ಲಿ ಯಾವಾಗ ನಿಧಿ ಸಿಕ್ತೋ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಕೂಡ ಅಲರ್ಟ್ ಆಯ್ತು. ಐತಿಹಾಸಿಕವಾಗಿ ಇರುವಂತಹ ನಿಧಿಯನ್ನ, ಪಾರಂಪರಿಕವಾಗಿ ಬಂದಿರುವಂತಹ ನಿಧಿಯನ್ನ
ಕಾಪಾಡಬೇಕು, ಸಂರಕ್ಷಣೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಉತ್ಖನನ ಕಾರ್ಯವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಜಾಗದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ, ನಡೀತಾ ಇರುವಂತದ್ದು. ಇದು 2ನೇ ದಿನದ ಉತ್ಖನನ ಕಾರ್ಯ. ಈ ಒಂದು ಸಂದರ್ಭದಲ್ಲಿ ವಸ್ತು ಕೂಡ ಪತ್ತೆಯಾಗಿರುವಂತದ್ದು. ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಯಲ್ಲಿ ಅಲ್ಲಿರುವಂತಹ ಜನರು ಕೂಡ ಯಾವುದೇ ರೀತಿಯಾದಂತಹ ವಿಡಿಯೋ ಚಿತ್ರೀಕರಣ ಮಾಡೋದಾಗಿರ್ಲಿ, ಫೋಟೋ ತೆಗೆಯೋದಾಗಿರ್ಲಿ ಯಾವುದನ್ನ ಕೂಡ ಮಾಡಬಾರದು ಅಂತ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಅವನಂಗ್ ಮಾಡಕ್